ಪ್ರೈಸ್ ಗಾಡ್. ದೇವರ ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ ದೇವರ ಭಯ ಆಶೀರ್ವಾದದ ಜೀವನದ ಅಡಿಪಾಯ. ಇಂದು ನಾವು ದೇವರ ಭಯದ ಬಗ್ಗೆ ಕಲಿಯಲಿದ್ದೇವೆ. ದೇವರ ಭಯದ ವಿಷಯವು ಹಳೆಯ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆಯವರೆಗೆ ಬೈಬಲ್ನಾದ್ಯಂತ ಕಂಡು ಬರುತ್ತದೆ. ಅನೇಕ ವಿಶ್ವಾಸಿಗಳು ಯೋಜಿಸುತ್ತಾರೆ ಮತ್ತು ಕಲಿಸುತ್ತಾರೆ, ನಮಗೆ ದೇವರಿಗೆ ಭಯ ಇರಬಾರದು, ಯಾಕೆಂದ್ರೆ ದೇವರು ಪ್ರೀತಿಯಾಗಿದ್ದಾನೆ. ಪರಿಪೂರ್ಣ ಪ್ರೀತಿ ಭಯವನ್ನು ಹೊರಹಾಕುತ್ತದೆ. ಇದು ಸರಿಯಾದ ವ್ಯಾಖ್ಯಾನವಲ್ಲ. ಇಂದು ಅನೇಕ ಜನರು ಅನಾರೋಗ್ಯ, ಸಾವು, ವೈಫಲ್ಯದ ಭಯದಲ್ಲಿರುತ್ತಾರೆ. ಆದರೆ ಬಹಳ ಕಡಿಮೆ ಜನರಿಗೆ ದೇವರ ಭಯವಿದೆ. ನಾವು ಕಳೆದುಕೊಳ್ಳಬಹುದಾದ ಅತ್ಯಂತ ದೊಡ್ಡ ಭಯವೇನೆಂದರೆ ದೇವರ ಭಯ. ದೇವರ ಭಯವಿಲ್ಲದ ಜನರು ಅಂತಿಮವಾಗಿ ವಿನಾಶಕ್ಕೆ ಕಾರಣವಾಗುತ್ತಾರೆ. ಬೈಬಲ್ ದೇವರ ಭಯದ ಬಗ್ಗೆ ಮಾತನಾಡುವಾಗ ನಾವು ಆತನ ನಿರಂತರ ಭಯದಲ್ಲಿ ಬದುಕಬೇಕು ಎಂದರ್ಥವಿಲ್ಲ, ಅಥವಾ ದೇವರು ಪ್ರೀತಿ ಸ್ವರೂಪನಾಗಿರುವುದರಿಂದ ಆತನು ಯಾವಾಗಲೂ ನಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ಆಶೀರ್ವದಿಸುತ್ತಾನೆ ಎಂದು ಊಹಿಸಿಕೊಂಡು ಸಾಂದರ್ಭಿಕವಾಗಿ ಬದುಕುವುದು ಎಂದರ್ಥವಿಲ್ಲ. ಈ ಎರಡು ವಿಪರೀತಗಳು ತಪ್ಪು ಮತ್ತು ಜನರು ದೇವರನ್ನು ಹಗುರವಾಗಿ ಪರಿಗಣಿಸುವಂತೆ ಮಾಡುತ್ತದೆ. ನಿಜವಾದ ದೇವರ ಭಯವೇನೆಂದರೆ ಪವಿತ್ರ ಭಕ್ತಿ ಮತ್ತು ದೇವರು ಯಾರೆಂಬುದರ ಬಗ್ಗೆ ಆಳವಾದ ಗೌರವ. ನಿಜವಾದ ದೇವರ ಭಯವು ಮತ್ತು ಆತನನ್ನು ಪ್ರೀತಿಸುವಂತೆ ಮತ್ತು ಆತನಿಗೆ ವಿಧೇಯರಾಗುವಂತೆ, ಪಾಪದಿಂದ ದೂರ ಸರಿಯುವಂತೆ ಮತ್ತು ಆತನ ಮುಂದೆ ನಮ್ರತೆಯಿಂದ ನಡೆಯುವಂತೆ ಮಾಡುತ್ತದೆ. ಒಬ್ಬರಿಗೆ ದೇವರ ಭಯ ಇದ್ದರೆ ಅವರನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ, ಅವರಲ್ಲಿ ಪ್ರೈಡ್ ಇರುವುದಿಲ್ಲ. ದೇವರ ಹತ್ರ ಬಂದ ಮೇಲೆ ವಿನಮ್ರತೆ ಅವರಲ್ಲಿ ಬೆಳೆಯುತ್ತಾ ಇರುತ್ತದೆ. ದೇವರ ಭಯದಲ್ಲಿ ಬದುಕುವುದು ಎಂದರೆ ಪ್ರತಿದಿನವೂ ನೀತಿವಂತಿಕೆಯನ್ನು ಆಚರಿಸುವುದು. ಮೊದಲನೇ ಯೋಹಾನ 3:7 ಬರೆದಿದೆ, ನೀತಿ ಆಚರಿಸುವವನು ನೀತಿವಂತನು. ನಾವೆಲ್ಲರೂ ಈಗ ನೀತಿವಂತರು ಕರೆಯಲ್ಪಟ್ಟಿದ್ದೇವೆ, ಯಾಕೆಂದರೆ ನಾವು ಜ್ಞಾನಸ್ನಾನ ತಕ್ಕೊಂಡಿದ್ದೇವೆ. ಆದರೆ ನಾವು ನೀತಿ ಅಭ್ಯಾಸ ಮಾಡಿದರೆ ಮಾತ್ರ ನಾವು ನೀತಿವಂತರಾಗಿ ಜೀವನ ಮಾಡುತ್ತೇವೆ. ಇಲ್ಲದಿದ್ದರೆ ನಾವು ಇನ್ನೂ ಹಳೆಯವರಾಗೇ ಜೀವನ ಮಾಡುವುದು. ನಮ್ಮನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ ಅಲ್ಲವೇ? ಅದಕ್ಕೆ ಏನು ಬೈಬಲ್ ಓದಬೇಕಾಗಿಲ್ಲ, ಏನೋ ದೊಡ್ಡ ಜ್ಞಾನ ಇರಬೇಕಾಗಿಲ್ಲ. ನಮ್ಮನ್ನು ನೋಡಿದ್ರೆ ನಮಗಿದೆಲ್ಲ ಗೊತ್ತಾಗುತ್ತದೆ. ನೀತಿ ಅಭ್ಯಾಸ ಮಾಡಿದ್ರೆ ಹೆಂಗಿರುತ್ತವೆ, ನೀತಿ ಅಭ್ಯಾಸ ಮಾಡಲಿಲ್ಲ ಅಂದ್ರೆ ನಾವು ಹೇಗೆ ಇರ್ತೇವೆ ಎಂದು ನಮಗೆ ಅರ್ಥವಾಗುತ್ತದೆ. ದೇವರ ಭಯದಲ್ಲಿ ಬದುಕುವುದು ಅಂದರೆ ತೃಪ್ತಿಯಿಂದ ಬದುಕುವುದು. ದೇವರು ನಮ್ಮ ತಂದೆ, ಅವರು ನಮ್ಮ ಎಲ್ಲ ಅಗತ್ಯಗಳನ್ನು ನೋಡಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳುವುದು. ನಮ್ಮ ಪಾತ್ರವೇನೆಂದರೆ ಆತನ ಮಾತುಗಳಲ್ಲಿ ನಂಬಿಕೆ ಇಡುವುದು ಮತ್ತು ಆತನು ನಮಗೆ ತೋರಿಸುವ ಮಾರ್ಗದಲ್ಲಿ ನಡೆಯಲು ಸಿದ್ಧರಾಗಿರುವುದು. ಪ್ರಸಂಗಿ 12:13 ಬರೆದಿದೆ, ಸಮಸ್ತ ವಿಷಯವನ್ನು ನಾವು ಹೇಳಿ ಮುಗಿಸೋಣ, ದೇವರಿಗೆ ಭಯಪಡು, ಆತನ ಆಜ್ಞೆಗಳನ್ನು ಪಾಲಿಸು, ಇದೇ ಮನುಷ್ಯನ ಪ್ರಮುಖ ಕರ್ತವ್ಯ. ದೇವರನ್ನು ಪಾಲಿಸುವುದು ನಮ್ಮ ಕರ್ತವ್ಯ, ಅದು ನಮ್ಮ ಆಯ್ಕೆ ಅಲ್ಲ. ಬೇಕಂದರೆ ಪಾಲಿಸಬಹುದು, ಬೇಡ ಅಂದರೆ ಬಿಡಬಹುದು, ಹಂಗಲ್ಲ. ಅದು ನಮ್ಮ ಕರ್ತವ್ಯ. ನಮಗೆಲ್ಲ ಒಂದೊಂದು ಕರ್ತವ್ಯ ಇದೆ. ಆ ಕರ್ತವ್ಯ ನಾವು ಮಾಡಲೇಬೇಕು ಅಲ್ಲವೇ? ಅದು ನಾವು ಮಾಡಲಿಲ್ಲ ಅಂದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತು. ಅದೇ ತರ ದೇವರನ್ನು ಪಾಲಿಸುವುದು ಅಲ್ಲ ಅಂದ್ರೆ ದೇವರ ಸೇವೆ ಮಾಡುವುದು ನಮ್ಮ ಆಯ್ಕೆ ಅಲ್ಲ. ದೇವರು ಹೇಳಿದರೆ ನಾವು ಮಾಡಲೇಬೇಕು. ನಾವು ದೇವರ ಭಯದಲ್ಲಿ ಜೀವಿಸಿದಾಗ ಮತ್ತು ಆತನೊಂದಿಗೆ ನಿಷ್ಠೆಯಿಂದ ನಡೆದಾಗ ದೇವರು ನಮ್ಮನ್ನು ಶಿಕ್ಷಿಸಬಹುದು, ನಮ್ಮ ಆಶೀರ್ವಾದಗಳನ್ನು ವಿಳಂಬಗೊಳಿಸಬಹುದು. ಅದು ನಮಗೆ ಒಳ್ಳೆಯದು. ಅದು ನಮ್ಮ ತಿದ್ದುಪಡಿಗಳಿಗಾಗಿ ನಮ್ಮನ್ನು ಯೇಸುವಿನಂತೆ ಮಾಡಲು ಎಂದು ನಮಗೆ ಗುರುತಿಸಲು ಪ್ರಾರಂಭವಾಗುತ್ತದೆ. ಇಲ್ಲದಿದ್ದರೆ ನಾವು ನಮ್ಮ ಸಮಸ್ಯೆಗಳು ಮತ್ತು ತೊಂದರೆಗಳಿಗೆ ದೇವರನ್ನು ಅನುಮಾನಿಸುತ್ತೇವೆ ಮತ್ತು ದೇವರು ನಮ್ಮ ಆಶೀರ್ವಾದಗಳನ್ನು ವಿಳಂಬವಾಗುವಾಗಲೂ ಸಹ ನಾವು ದೇವರನ್ನು ಅನುಮಾನಿಸುತ್ತೇವೆ. ದೇವರು ನಮ್ಮ ಆಶೀರ್ವಾದಗಳು ತಡೆ ಮಾಡುತ್ತಾರೆ. ಯಾಕೆ? ನಾವು ಅದು ಅರ್ಥ ಮಾಡಿಕೊಳ್ಳಬೇಕು. ದೇವರು ತಡೆ ಮಾಡುವುದು, ನಾವು ದೇವರು ಯೋಚಿಸುವ ರೀತಿಯಲ್ಲಿ ನಾವು ಬೆಳೆಯುತ್ತಾ ಇಲ್ಲ, ದೇವರು ಯೋಚಿಸುವ ರೀತಿಯಲ್ಲಿ ನಮ್ಮ ರೂಪಾಂತರ ಆಗ್ತಾ ಇಲ್ಲ. ಅದಕ್ಕೆ ದೇವರು ನಮ್ಮ ಆಶೀರ್ವಾದಗಳನ್ನು ವಿಳಂಬ ಮಾಡುತ್ತಾರೆ. ನಮ್ಗೆ ದೇವರು ಪ್ರಾಮಿಸ್ ಮಾಡಿರುವುದೆಲ್ಲ ಎಸ್ ಅಂಡ್ ಆಮೆನ್. ಆದರೆ ದೇವರು ಬಯಸುವ ರೀತಿಯಲ್ಲಿ ನಾವು ಬೆಳೆಯಲಿಲ್ಲದಿದ್ದರೆ ಅದೆಲ್ಲ ದೇವರು
ವಿಳಂಬ ಮಾಡುತ್ತಾರೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದೆಲ್ಲ ಅರ್ಥವಾಗಬೇಕಂದರೆ ನಮಗೆ ದೇವರ ಭಯ ಬೇಕು. ಯಾರ್ಯಾರು ದೇವರ ಭಯವಿಲ್ಲದೆ ಜೀವನ ಮಾಡುತ್ತೀರೋ ಅವರೆಲ್ಲ ತುಂಬಾ ಹಠಮಾರಿಗಳಾಗಿ ದೇವರಿಗೆ ಪ್ರಶ್ನೆ ಕೇಳುತ್ತಾರೆ. ಯಾಕೆ ದೇವರೇ, ನಾನು ಇಷ್ಟೊಂದು ಕಷ್ಟ ಯಾಕೆ ಅನುಭವಿಸಬೇಕು? ಯಾಕೆ ನನಗೊಂದು ಚೆನ್ನಾಗಾಗ್ತಾ ಇಲ್ಲ? ನನಗೆ ಯಾವಾಗಲೂ ಕಷ್ಟನ? ಹಿಂಗೆಲ್ಲ ದೇವರನ್ನು ಪ್ರಶ್ನಿಸುತ್ತಾರೆ ಯಾವಾಗ ದೇವರ ಭಯವಿಲ್ಲದೆ ನಾವು ಜೀವನ ಮಾಡಿದಾಗ. ಇದು ಸತ್ಯ. ದೇವರ ಭಯವಿಲ್ಲದೆ ಬದುಕುವುದು ನೀರು ಮತ್ತು ಉಸಿರಾಡುವ ಗಾಳಿ ಇಲ್ಲದೆ ಬದುಕಲು ಪ್ರಯತ್ನಿಸುವಂತೆ. ನಮಗೆ ಗೊತ್ತು, ನೀರು ಮತ್ತು ಉಸಿರಾಡುವ ಗಾಳಿ ಇಲ್ಲದೆ ಎಷ್ಟು ದಿನ ನಮಗೆ ಜೀವನ ಮಾಡೋಕ್ಕಾಗುತ್ತದೆ? ಏನಾಗುತ್ತದೆ? ನಮ್ಮ ಶರೀರ ಎಲ್ಲ ಒಣಗೋಗುತ್ತದೆ ಅಲ್ಲವೇ? ಅದೇ ತರ ಉಸಿರಾಡುವ ಗಾಳಿ ಇಲ್ಲದೆ ದೇಹವು ಉಸಿರುಗಟ್ಟಿಸುತ್ತದೆ, ನೀರಿಲ್ಲದೆ ಅದು ಒಣಗಿ ಸಾಯುತ್ತದೆ. ಅದೇ ರೀತಿ ದೇವರ ಭಯವಿಲ್ಲದೆ ಬದುಕುವ ವಿಶ್ವಾಸಿಗಳು ನಿರ್ಜೀವ ಜೀವನವನ್ನು ನಡೆಸುತ್ತಾರೆ. ನೀರಿಲ್ಲದೆ ಒಂದು ಗಿಡಗಾದರೂ ಏನಾಗುತ್ತದೆ ಎಂದು ನಿಮಗೆ ಗೊತ್ತಿದೆ ಅಲ್ಲವೇ? ಅದಕ್ಕೆ ಜೀವನೇ ಇಲ್ಲ, ಒಣಗೋಗುತ್ತದೆ. ಅದೇ ತರ ದೇವರ ಭಯವಿಲ್ಲದೆ ನಾವು ಜೀವನ ಮಾಡಿದರೆ ನಾವು ನಿರ್ಜೀವರಾಗಿ ಜೀವನ ಮಾಡ್ತೇವೆ. ಹಲ್ಲೆಲೂಯಾ. ಕರ್ತನ ಭಯವು ಜ್ಞಾನದ ಆರಂಭ ಎಂದು ಧರ್ಮಗ್ರಂಥವು ನಮಗೆ ಹೇಳುತ್ತದೆ. ಜ್ಞಾನೋಕ್ತಿಗಳು 9:10. ಜೀವನ, ಶಾಂತಿ, ಯಶಸ್ಸಿಗೆ ಕಾರಣವಾಗುವ ಸರಿಯಾದ ಆಯ್ಕೆಗಳನ್ನು ಮಾಡಲು ನಮಗೆ ಬುದ್ಧಿವಂತಿಕೆ ಬೇಕು. ಇಲ್ಲದಿದ್ದರೆ ನಾವು ತುಂಬಾ ಸ್ವಾರ್ಥಿಗಳಾಗಿ ನಾವು ಜೀವನ ಮಾಡುತ್ತೇವೆ. ಯಾರ್ಯಾರು ಸ್ವಾರ್ಥಿಗಳಾಗಿ ಜೀವನ ಮಾಡುತ್ತಾರೋ ಅವರು ಯಾರು ದೇವರ ಭಯವಿಲ್ಲದೆ ಜೀವನ ಮಾಡುವುದು. ಯಾಕೆ ಕಾರಣ ಹೇಳ? ಹೃದಯದಲ್ಲಿ ಇರುವ ಅಹಂ, ಪ್ರೈಡ್. Pride will protest all this. Humility will never protest all this. Humility will accept everything. Pride of the heart will always resist obedience. Hallelujah. ದೇವರ ಭಯವಿಲ್ಲದ ವ್ಯಕ್ತಿಯು ಹೆಮ್ಮೆ ಮತ್ತು ತಪ್ಪು ನಿರ್ಧಾರದಲ್ಲಿ ಮತ್ತು ಗೊಂದಲ ಮತ್ತು ಆತಂಕದಿಂದ ತುಂಬಿ ಬದುಕುತ್ತಾನೆ. ನಿಮಗೆ ಉನ್ನತ ಶಿಕ್ಷಣ ಇರಬಹುದು, ನಿಮಗೆ ತುಂಬಾ ದುಡ್ಡಿರಬಹುದು, ಸಾವಗಾರರಾಗಿರಬಹುದು. ಆದರೂ ದೇವರ ಭಯವಿಲ್ಲದೆ ನೀವು ಜೀವನ ಮಾಡಿದರೆ ನಿಮಗೆ ಶಾಂತಿ ಹೇಗೆ ಸಿಗಬೇಕು ಎಂದು ಗೊತ್ತಿಲ್ಲ. ದುಡ್ಡು ಕೊಟ್ಟರೆ ಶಾಂತಿ ಸಿಗುವುದಿಲ್ಲ, ಎಜುಕೇಶನ್ ಇಂದ ಶಾಂತಿ ಸಿಗುವುದಿಲ್ಲ. ಎಲ್ಲ ಇದ್ರೂ ನಮಗೆ ಶಾಂತಿ ಇಲ್ಲದಿದ್ದರೆ ಹೇಗೆ ಬದುಕೋದು ಅಲ್ಲವೇ? ಯೋಚನೆ ಮಾಡಿದವರ ಮಕ್ಕಳೇ, ಎಲ್ಲ ಇದೆ, ಹೈಯರ್ ಎಜುಕೇಶನ್, ದುಡ್ಡು ಸಾಕಷ್ಟು, ಎಲ್ಲ ಇದ್ರು ಆ ಮನೆಯಲ್ಲಿ ಪೀಸ್ ಇಲ್ಲದಿದ್ರೆ ಹೇಗೆ ಜೀವನ ಮಾಡುವುದು? ಮಾಡಕ್ಕಾಗಲ್ಲ. ಅವ್ರಿಗೆ ಗೊತ್ತಿರುವುದಿಲ್ಲ ಆ ಎಜುಕೇಶನ್ ಹೇಗೆ ಶಾಂತಿಯಲ್ಲಿ ಜೀವನ ಮಾಡಬೇಕು ಅಂತ ಕಲಿಸೋದಿಲ್ಲ. ದುಡ್ಡಿನಿಂದ ನಿಮಗೆ ಶಾಂತಿ ಪರ್ಚೇಸ್ ಮಾಡಕ್ಕಾಗಲ್ಲ. ಅದಕ್ಕೆ ಯೇಸುದೇವರು ಹೇಳಿದ್ರು, ನನಗೂ ಮಾತ್ರ ನಿಮಗೆ ಶಾಂತಿ ಕೊಡಕ್ಕಾಗುತ್ತೆ ಅಂತ. ಯಾವಾಗ ನಮಗೆ ಶಾಂತಿ ಸಿಗುತ್ತದೆ? ದೇವರ ಭಯದಲ್ಲಿ ಜೀವನ ಮಾಡಿದಾಗ ಮಾತ್ರ. ದೇವರ ಭಯವಿಲ್ಲದೆ ನಾವು ಜೀವನ ಮಾಡಿದರೆ ನಮಗೆಂದಿಗೂ ಶಾಂತಿ ಸಿಗುವುದೇ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಿ. ಸ್ಪಷ್ಟವಾಗಿರಿ, ಗೊಂದಲ ಬೇಡ. ದೇವರ ಭಯ ಎಂದರೆ ದೇವರು ಸಮೀಪಿಸಲು ಸಾಧ್ಯವಿಲ್ಲ ಎಂದು ಭಾವಿಸಿ ಪ್ರತಿ ಹೆಜ್ಜೆಯಲ್ಲೂ ಶಿಕ್ಷಣೆಯನ್ನು ನಿರೀಕ್ಷಿಸುತ್ತಾ ನಿರಂತರ ಭಯದಲ್ಲಿ ಬದುಕುವುದಲ್ಲ. ಆದರೆ ಅದು ದೇವರಿಗೆ ಗೌರವ ಅಥವಾ ಭಕ್ತಿ ಎಂದಿದೆ. ದೇವರಿಗೆ ನಾವು ಭಕ್ತಿಯಿಂದ, ದೇವರು ಅವರು ಯಾರು? ಅವರು ಹೇಳುತ್ತಾರೆ. ದೊಡ್ಡವರು ನಮಗೆ ಏನಾದರೂ ಹೇಳಿದರೆ ನೀವು ಮಾಡುವುದಿಲ್ಲ. ದೊಡ್ಡವರು ಅವರೇ ನಿಮಗೆಲ್ಲ ಕೊಡ್ತಾರೆ. ಇಲ್ಲ ನಾನೇನೋ ಮಾಡಲ್ಲ ಅಂತ ಹೇಳಿ ಹೋಗ್ತೀರಾ? ಇಲ್ಲ, ಅವರು ಹೇಳ್ತಾರೆ ಅಂತ ಹೇಳಿ ನಾವು ಮಾಡುತ್ತೇವೆ. ಅದೇ ತರ ದೇವರನ್ನು ನಮಗೆ ಕಾಣುವುದಿಲ್ಲ. ಅದಕ್ಕೆ ಮನುಷ್ಯರು ಪಾಲಿಸಕ್ಕೆ ರೆಡಿಯಾಗಿರುವುದಿಲ್ಲ. ಆದರೆ ಅದು ದೇವರಿಗೆ ಗೌರವ ಅಥವಾ ಭಕ್ತಿ ಎಂದಿದೆ. ಅದು ಅಧಿಕಾರದಲ್ಲಿ ಇರುವವರನ್ನು ನಿರೀಕ್ಷಿಸಿಕೊಂಡಂತೆ ಮತ್ತು ಅವರನ್ನು ಪಾಲಿಸುವಂತೆ. ಅಧಿಕಾರದಲ್ಲಿ ಇರುವವರನ್ನು ನಾವು ಪಾಲಿಸುತ್ತೇವೆ, ಗೌರವಿಸುತ್ತೇವೆ. ನಿಮ್ಮ ಬಾಸನ್ನು, ಅಲ್ಲಾಂದ್ರೆ ನೀವು ಯಾರನ್ನು ರೆಸ್ಪೆಕ್ಟ್ ಮಾಡುತ್ತೀರೋ, ಅಲ್ಲಾಂದ್ರೆ ಟೀಚರ್ಸ್. ಈ ಕಾಲದಲ್ಲಿ ಟೀಚರ್ಸ್ಗೆಲ್ಲ ಏನು ಬೆಲೆ ಕೊಡುವುದಿಲ್ಲ, ಅದಲ್ಲ. ಟೀಚರ್ಸ್ಗೆ ಆದರೂ ಒಂದು ರೆಸ್ಪೆಕ್ಟ್ ಇರುತ್ತದೆ ಅಲ್ಲವೇ? ಯಾಕೆ? ಆ ಪೊಸಿಷನಿಂದ. ಪ್ರಿನ್ಸಿಪಲು, ಹೆಡ್ ಮಾಸ್ಟರ್
ಟೀಚರ್ಸ್, ಅವರ ಆ ಪೊಸಿಷನಿಂದ ಅವರಿಗೊಂದು ರೆಸ್ಪೆಕ್ಟ್ ಇರುತ್ತದೆ ಅಲ್ಲವೇ? ಅದೇ ತರ ದೇವರು ಯಾರು ಒಂದು ಜನರಿಗೆ ಗೊತ್ತಿಲ್ಲದಿದ್ದರೆ ದೇವರಿಗೆ ರೆಸ್ಪೆಕ್ಟ್ ಕೊಡುವುದಿಲ್ಲ. ಚರ್ಚಲ್ಲಿ ಬರುವುದು, ಪ್ರಾರ್ಥಿಸುವುದು, ಬೈಬಲ್ ಓದುವುದು, ಅಲ್ಲ ರೆಸ್ಪೆಕ್ಟ್ ಕೊಡುವುದು. ಅರ್ಥ ಮಾಡಿಕೊಳ್ಳಿ, ಇದೆಲ್ಲ ಮಾಡಬಹುದು. ಆದರೆ ನೀವು ಒಬ್ಬರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವರೇನು ಹೇಳುತ್ತಾರೋ ಆಪೋಸಿಟ್ ಮಾಡಿಕೊಂಡು ಜೀವನ ಮಾಡುತ್ತೀರಾ? ಎಂದೂ ಇಲ್ಲ. ಅದೇ ತರ ದೇವರೇನು ಹೇಳುತ್ತಾರೋ, ನಮಗೇನಾಗುತ್ತದೆ ಅದು ಮಾತ್ರ ದೇವರು ಹೇಳುತ್ತಾರೆ. ನಮಗಾಗಲ್ಲ ಅಂದ ಅದು ನಮ್ಮ ಹೆಮ್ಮೆ ಹೇಳುವುದು. ಮತ್ತು ದೇವರ ಭಯವು ದೇವರನ್ನು ನಂಬುವುದಕ್ಕೆ ಸಮಾನವಲ್ಲ. ನಾವು ದೇವರನ್ನು ನಂಬಬಹುದು, ಆದರೆ ನಾವು ದೇವರಿಗೆ ಭಯಪಡದಿರಬಹುದು. ನಂಬಿಕೆ ಇರಬಹುದು ವಿಶ್ವಾಸಿಗಳಿಗೆ, ನಂಬಿಕೆಯಿಂದ ಎಲ್ಲ ಮಾಡಬಹುದು. ಆದರೆ ದೇವರ ಭಯದಿಂದ ಮಾಡುವುದು, ನಂಬಿಕೆಯಿಂದ ಮಾಡುವುದು ಎರಡು ಬೇರೆ ಬೇರೆ. ಯಾಕೋಬನು 2:19 ಬರೆದಿದೆ, ದೇವರು ಒಬ್ಬನೇ ಎಂದು ನೀವು ನಂಬುವವನೋ ನೀನು ಒಳ್ಳೇದು ಮಾಡುತ್ತಿ. ದೆವ್ವಗಳು ಕೂಡ ಹಾಗೆಯೇ ನಂಬಿ ನಡಗುತ್ತವೆ. ದೆವ್ವಗಳು ಕೂಡ ದೇವರೊಬ್ಬನೇ ಎಂದು ನಂಬುತ್ತಾನೆ. ಅದೇ ತರ ವಿಶ್ವಾಸಗಳು ನಂಬಿದರೆ ದೆವ್ವಗಳಿಗೆ ಏನು ವಿಶೇಷ? ದೆವ್ವಗಳು ದೇವರನ್ನು ನಂಬುತ್ತಾರೆ, ಆದರೆ ದೇವರನ್ನು ಪಾಲಿಸುವುದಿಲ್ಲ. ಯಾಕೆ? ಅವರ ದಂಗೆಯಿಂದಾಗಿ. ಅವರು ಸಲ್ಲಿಗೆ ಮತ್ತು ನಮ್ರತೆಯಿಂದ ಹೆಮ್ಮೆಯನ್ನು ಆರಿಸಿಕೊಳ್ಳುತ್ತಾರೆ. ಇದು ಮಾತ್ರ ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾರ್ಯಾರಿಗೆ ಹೆಮ್ಮೆ? ಇನ್ನು ನಿಮ್ಮ ಹೆಮ್ಮೆ, ಇಫ್ ಯು ಆರ್ ನಾಟ್ ಡೀಲಿಂಗ್ ವಿತ್ ಒಬೀಡಿಯನ್ಸ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ನಿಮಗೆ ನಿಮ್ಮ ಹೆಮ್ಮೆ ಡೀಲ್ ಮಾಡಕ್ಕಾಗಲಿಲ್ಲದಿದ್ದರೆ ದೇವರೇನು ಹೇಳಿದ್ರು ಚಿಕ್ಕ ವಿಷಯ ಕೂಡ ಒಬ್ಬೆ ಮಾಡಕ್ಕಾಗಲ್ಲ. ಹಲ್ಲೆಲೂಯಾ. ಮುಖ್ಯವಾದ ವಿಷಯವೇನೆಂದರೆ ನಂಬಿಕೆ ಮತ್ತು ಕ್ರಿಯೆಯ ನಡುವಿನ ಸಂಪರ್ಕ. ನಮ್ಮ ಕ್ರಿಯೆಗಳು ದೇವರ ಮೇಲಿನ ನಮ್ಮ ನಂಬಿಕೆ ಮತ್ತು ಭಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ಧರ್ಮೋಪದೇಶ ಕಾಂಡ 10:12-13 ಬರೆದಿದೆ, ಈಗ ಇಸ್ರಾಯೇಲೇ, ನಿನ್ನ ಕರ್ತನಾದ ದೇವರಿಗೆ ಭಯಪಟ್ಟು ಆತನ ಎಲ್ಲಾ ಮಾರ್ಗಗಳಲ್ಲಿ ನಡೆದುಕೊಂಡು ಆತನನ್ನು ಪ್ರೀತಿ ಮಾಡಿ ನಿನ್ನ ಕರ್ತನಾದ ದೇವರಿಗೆ ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಸೇವೆ ಮಾಡಿ ನಾನು ಈ ಹೊತ್ತು ನಿನ್ನ ಮೇಲಾಗಿ ಆಜ್ಞಾಪಿಸುವ ಕರ್ತನ ಆಜ್ಞೆಗಳನ್ನು ಆತನ ನಿಯಮಗಳನ್ನು ಅನುಸರಿಸುವುದೇ ಹೊರತು ಮತ್ತೇನು ನಿನ್ನ ದೇವರಾಗಿರುವ ಕರ್ತನು ನಿನ್ನಿಂದ ಹೇಳುತ್ತಾನೆ. ಇದೇ ದೇವರು ಹೇಳುವುದು, ಪಾಲಿಸಿ. ದೇವರಿಗೆ ನಮ್ಮಿಂದ ಏನು ಬೇಕು? ನಮಗೆ ದೇವರಿಂದ ಎಲ್ಲ ಬೇಕು. ದೇವರು ಕೊಡಲ್ಲ ಅಂತ ದೇವರು ಹೇಳುವುದಿಲ್ಲ. ನಮಗೆಲ್ಲ ದೇವರಿಂದ ಬೇಕು. ದೇವರ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ. ನೀವು ಅರ್ಥ ಮಾಡುವುದಕ್ಕೆ ಇನ್ನೂ ಡಿಲೇ ಮಾಡಬಾರದು. ಸಂತೋಷ, ಸಮಾಧಾನ, ಆರೋಗ್ಯ, ಹಣ ಇದೆಲ್ಲ ದೇವರಿಲ್ಲದಿದ್ದರೂ ಸಿಗಬಹುದು, ಆದರೆ ಅದರಿಂದ ಶಾಂತಿ ಸಿಗುವುದಿಲ್ಲ, ಅದರಿಂದ ನಮಗೆ ಒಳ್ಳೆಯದಾಗುವುದಿಲ್ಲ. ಹಲ್ಲೆಲೂಯಾ. ನಮ್ಮ ಪ್ರೀತಿಯು ಆತನು ಹೇಳುವಂತೆ ನಮ್ಮನ್ನು ಒತ್ತಾಯಿಸುತ್ತದೆ. ನಾವು ಎಷ್ಟೊಂದು ದೇವರನ್ನು ಪ್ರೀತಿಸುತ್ತೇವೆ, ನಾವು ಅಷ್ಟೊಂದು ದೇವರಿಗೆ ಪಾಲಿಸುತ್ತೇವೆ. ನಾವು ದೇವರನ್ನು ಪ್ರೀತಿಸಿದಾಗ ಆತನ ಮಾತನ್ನು ಪಾಲಿಸಲು ನಾವು ಹಿಂಜರಿಯುವುದೇ ಇಲ್ಲ. ದೇವರ ಮೇಲಿನ ಪ್ರೀತಿ ಮತ್ತು ದೇವರ ಭಯ ಪರಸ್ಪರ ವಿರುದ್ಧವೆಂದು ಅನೇಕ ವಿಶ್ವಾಸಿಗಳು ತಿಳ್ಕೊಳ್ಳುತ್ತಾರೆ. ದೇವರು ಪ್ರೀತಿ ಸ್ವರೂಪನು, ದೇವರನ್ನು ಭಯಪಡುವುದು ಅವಶ್ಯಕತೆ ಇಲ್ಲ. ತುಂಬಾ ಜನ ವಿಶ್ವಾಸ ಮಾಡುತ್ತಾರೆ, ಅದು ತಪ್ಪು ತಿಳುವಳಿಕೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅವರು ದೇವರ ಪ್ರೀತಿ, ದೇವರ ಭಯದ ಅಗತ್ಯವಿಲ್ಲ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಆದರೆ ಬೈಬಲ್ ವಾಸ್ತವವಾಗಿ ದೇವರ ಪ್ರೀತಿ ಮತ್ತು ದೇವರ ಭಯ ಒಂದೇ ನಾಣ್ಯದ ಎರಡು ಬದಿಗಳಾಗಿವೆ ಎಂದು ತೋರಿಸುತ್ತದೆ. ದೇವರ ಭಯ ಮತ್ತು ದೇವರ ಪ್ರೀತಿಯನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಅವು ಒಟ್ಟಿಗೆ ಕೆಲಸ ಮಾಡುತ್ತದೆ. ದೇವರ ಪ್ರೀತಿ, ದೇವರ ಭಯ ಅದು ಒಟ್ಟಿಗೆ ಕೆಲಸ ಮಾಡುವುದು, ಒಂದಾಗಿ ಕೆಲಸ ಮಾಡುವುದು. ನಿಮ್ಗೆ ಅರ್ಥವಾಯ್ತಾ? ದೇವರನ್ನು ಪ್ರೀತಿಸಿದರೆ ನಾವು ಖಂಡಿತ ಒಬೆ ಮಾಡುತ್ತೇವೆ. ಅದು ದೇವರನ್ನು ನಡುಕದಿಂದ ನಾವು ಪಾಲಿಸಬೇಕು. ದೇವರು ನಮ್ಮನ್ನು ಪ್ರೀತಿಸುತ್ತಾನೆ, ಏನೇ ಆದರೂ ಅವನು ನಮ್ಮನ್ನು ಕ್ಷಮಿಸುತ್ತಾನೆಂದು ನಾವು ಭಾವಿಸಿದರೆ ಇದು ಪಾಪವನ್ನು ಹಗುರವಾಗಿ ಪರಿಗಣಿಸಿ
ನಿರ್ಲಕ್ಷ್ಯ ಜೀವನಕ್ಕೆ ಕಾರಣವಾಗುತ್ತದೆ. ಕೆಲವರು ಏನು ಹೇಳ್ತಾರೆ, ದೇವರು ಪ್ರೀತಿ ಸ್ವರೂಪನು, ದೇವರನ್ನು ಭಯಪಡುವ ಅವಶ್ಯಕತೆ ಇಲ್ಲ. ನಾವೆಲ್ಲ ಮನುಷ್ಯರು, ಪಾಪ ಮಾಡುತ್ತೇವೆ, ದೇವರಿಗೆ ಗೊತ್ತಾಗುತ್ತದೆ. ತುಂಬ ವಿಶ್ವಾಸಿಗಳು ಹೇಳ್ತಾರೆ, ನನ್ನ ಪರಿಸ್ಥಿತಿ ದೇವರಿಗೆ ಗೊತ್ತಿದೆ, ದೇವರಿಗೆ ಗೊತ್ತು, ನನಗೆ ಹಿಂಗೇ ವರ್ತಿಸಬೇಕು ಅಂತ. ನನ್ನ ಹೆಂಡತಿಯನ್ನು ಅಲ್ಲಾಂದ್ರೆ ನನ್ನ ಗಂಡನನ್ನು ದೇವರಿಗೆ ಗೊತ್ತು. ಹಿಂಗೆಲ್ಲ ಅವರು ಸಮರ್ಥಿಸುತ್ತಾರೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಂಗೆ ಜೀವನ ಮಾಡುವವರಿಗೆ ಪಾಪವು ಹಗುರವಾಗಿ ಪರಿಗಣಿಸುತ್ತಾರೆ. ದೇ ಟೇಕ್ ದೇರ್ ಸಿನ್ ವೆರಿ ಲೈಟ್ಲಿ. ಯಾಕೆ? ಅವ್ರಿಗೆ ಗೊತ್ತಿಲ್ಲ. ಮತ್ತೆ ಏನು ಭಯ ಇದ್ರು, ನಾವು ಭಯ ಇರುವುದು ಏನು ಮುಟ್ಟುವುದೇ ಇಲ್ಲ. ನಾವು ಬೆಂಕಿಯಲ್ಲಿ ಕೈ ಹಚ್ಚಿದರೆ, ಸ್ಟವ್ವಿನ ಮೇಲೆ ನೀವು ಕೈ ಹಚ್ಚಿ ಹಿಂಗೆ ಇರ್ತೀರಾ? ಅದೇ ಸ್ವಲ್ಪ ಮಸಾಲೆ ಹಾಕಿ ಆದ್ರೆ ಕಬಾಬ್ ತಿನ್ನಬಹುದು ಅಲ್ಲವೇ? ಗೊತ್ತು, ಹಂಗೆ ಇಡಬಾರದು. ನಮ್ಗೆ ಭಯ ಇದೆ. ಯಾರಾದ್ರೂ ಚಿಕ್ಕ ಮಕ್ಕಳು ಗ್ಯಾಸ್ ಆನ್ ಆಗಿದ್ರೆ ಹತ್ರ ಬಂದ್ರೆ ನಾವೇ ತಡೆ ಮಾಡ್ತೇವೆ. ಅಲ್ಲಿ ಕೈ ಹಾಕ್ಬಾರದು. ಭಯ ಇದೆ. ಯಾಕೆ ಮನುಷ್ಯರಿಗೆ ದೇವರ ಭಯ ಬರ್ತಾ ಇಲ್ಲ ಅಂದ್ರೆ ನನಗಿನ್ನೂ ತಿಳಿದಿರುವುದಿಲ್ಲ. ಹಲ್ಲೆಲೂಯಾ. ಸೊ ಪವಿತ್ರ ಜೀವನದ ಬದಲು ನಾವು ಪಾಪಗಳನ್ನು ಸಮರ್ಥಿಸಿಕೊಳ್ಳುತ್ತೇವೆ. ಅಂತಿಮ ಫಲಿತಾಂಶ ಬಂಧನವಾಗಿರುತ್ತದೆ ಮತ್ತು ಅಪರಾಧಿ ಭಾವನ, ಅವಮಾನ ಆಗುತ್ತೆ. ನಮಗೆ, ನಮ್ಮ ಜೀವನಕ್ಕೆ ಅವಮಾನ ಆಗುತ್ತೆ ದೇವರ ಮಕ್ಕಳು. ಹಲ್ಲೆಲೂಯಾ. ಮತ್ತು ಆತಂಕ, ಅಭದ್ರತೆಯಲ್ಲಿ ನಾವು ಬದುಕುತ್ತೇವೆ. ಆತಂಕ ನಮಗೆ ತಡ್ಕೊಳ್ಳಕ್ಕಾಗುತ್ತೆ. ಅಂದ್ರೆ ಪೀಸ್ ಇಲ್ಲದಿದ್ದರೆ ಆತಂಕನೇ ಬರುವುದು. ಏನೇ ಬಂದರೂ ಆತಂಕ, ಚಿಕ್ಕ ಚಿಕ್ಕ ವಿಷಯದಲ್ಲೂ ಆತಂಕ. ಅಯ್ಯೋ ಅದೇನಾಗುತ್ತದೆ, ಅಯ್ಯೋ ಏನಾಗುತ್ತದೆ, ಹಿಂಗಾಗುತ್ತದೆ, ಸಮಾಧಾನನೇ ಇಲ್ಲ. ಯಾಕೆ? ದೇವರ ಭಯವಿಲ್ಲದೆ ನಾವು ಜೀವನ ಮಾಡಿದಾಗ ಅದರ ಫಲಿತಾಂಶಗಳು ಇದೆಲ್ಲ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವರನ್ನು ಪ್ರೀತಿಸಿದಾಗ ನಾವು ದೇವರನ್ನು ಗೌರವಿಸುತ್ತೇವೆ ಮತ್ತು ನಮ್ಮ ಪಾಪದಿಂದ ಆತನನ್ನು ನೋಯಿಸಲು ಬಯಸುವುದಿಲ್ಲ. ಅದು ಒಂದು ದೊಡ್ಡ ಸತ್ಯ. ಏಕೆಂದ್ರೆ ದೇವರು ಪಾಪವನ್ನು ವಿರೋಧಿಸುತ್ತಾರೆ. ದೇವರು ಪಾಪ ಎಂದರೆ ವಿರೋಧಿಸುತ್ತಾರೆ, ಇಷ್ಟ ಇಲ್ಲ, ಅದು ಮುಟ್ಟಬಾರದು. ನಮ್ಮ ಪ್ರೀತಿ ಆರೋಗ್ಯಕರ ಭಯವನ್ನು ಉಂಟು ಮಾಡುತ್ತದೆ. ಆರೋಗ್ಯಕರ ಭಯ ಅಂದರೆ ಪ್ರೀತಿ, ಗೌರವ, ರೆವರೆನ್ಸ್. ದೇವರು ಯಾರೆಂದು ಗೊತ್ತಿದೆ, ಅವರನ್ನು ಪ್ರೀತಿಸುವುದು, ದೇವರು ಹೇಳುವುದು, ಮಾಡುವುದು. ಜ್ಞಾನೋಕ್ತಿಗಳು 8:13 ಬರೆದಿದೆ, ಕರ್ತನ ಭಯವು ದುಷ್ಟತ್ವವನ್ನು ಹಗೆ ಮಾಡುವುದು, ಗರ್ವ, ಅಹಂಭಾವ, ಕೆಟ್ಟ ದಾರಿ, ಮೂರ್ಖನ ಬಾಯಿ ಇವುಗಳನ್ನು ಹಗೆ ಮಾಡುತ್ತದೆ. ಮತ್ತು ಕೀರ್ತನೆಗಳು 2:11 ಬರೆದಿದೆ, ಭಯದಿಂದ ಕರ್ತನನ್ನು ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡಿರಿ. ಭಯದಿಂದ ದೇವರನ್ನು ಸೇವಿಸಿರಿ. ದೇವರು ಕೋಪಿಸಿಕೊಳ್ಳುವುದರಲ್ಲಿ ನಿಧಾನಿ. ಆತನು ಎಷ್ಟು ದೀರ್ಘಶಾಂತಿಯುಳ್ಳವನು, ಆತನು ಎಷ್ಟು ಕರುಣಾಮಯಿ, ಎಷ್ಟು ದಯಾಲು, ಎಷ್ಟು ಕ್ಷಮಿಸುವನು ಎಂಬುದರ ಬಗ್ಗೆ ಹೇಳುವ ಶಾಸ್ತ್ರ ವಚನಗಳನ್ನು ನೋಡಿದಾಗ ಅನೇಕ ವಿಶ್ವಾಸಿಗಳು ಸಾಂತ್ವನವನ್ನು ಕಂಡುಕೊಳ್ಳುತ್ತಾರೆ. ದೇವರು ದೀರ್ಘ ಶಾಂತಿಯುಳ್ಳವನು, ದೇವರು ದಯಾಲು, ದೇವರು ಕರುಣಾಮಯಿ. ಹಂಗೆಲ್ಲ ದೇವರು ಮಾಡುವುದಿಲ್ಲ. ಹಂಗೆ ಯೋಚಿಸಿ ವಿಶ್ವಾಸಿಗಳು ಪಾಪದಲ್ಲೇ ಉಳಿಯುತ್ತಾರೆ. ಆದರೆ ನಾವು ಪಾಪ ಮಾಡುವುದನ್ನ ಶಿಕ್ಷೆ ನಮಗೂ ಸಿಗುತ್ತದೆ. ಅದು ಸಿಕ್ಕಿದರೆ ದೇವರನ್ನು ಅನುಮಾನಿಸುತ್ತೇವೆ. ಯಾಕೆ ನನಗೆ ಹಿಂಗಾಯಿತು, ಹಿಂಗ ಬರಬಾರದಾಯಿತು, ದೇವರನ್ನು ಅನುಮಾನಿಸುವುದು. ಇದು ನಿಜಕ್ಕೂ ಅನಾರೋಗ್ಯಕರ. ದೇವರ ಭಯ ದೇವರ ನಿಜವಾಗಿಯೂ ಯಾರೆಂಬುದರ ಬಗ್ಗೆ ಅಪೂರ್ಣ ಅಥವಾ ಅಸಮರ್ಪಕ ಜ್ಞಾನವನ್ನು ಆಧರಿಸಿದೆ. ಇದು ನಿರಂತರ ಪಾಪ, ಮೊಂಡುತನ ಮತ್ತು ಹೆಮ್ಮೆಯಲ್ಲಿ ದೇವರ ಕೋಪ ಉಂಟಾಗುತ್ತದೆ ಎಂಬುದನ್ನು ವಿಶ್ವಾಸಿಗಳು ಎಂದಿಗೂ ಮರೆಯಬೇಡಿ. ನಿರಂತರ ಪಾಪ, ಮೊಂಡುತನ, ಕಂಟಿನ್ಯೂಸ್ಲಿ ವಿ ಆರ್ ಸಿನ್ನಿಂಗ್, ರಿಬೆಲಿಯನ್, ಪ್ರೈಡ್, ಇದು ದೇವರ ಕೋಪ ವಿಶ್ವಾಸಿಗಳಿಗೆ ಉಂಟು ಮಾಡುತ್ತದೆ ಎಂದು ಮರೆಯಬೇಡಿ. ಈ ವಚನಗಳು ನಿಮಗೆ ಓದಬಹುದು. ಇಬ್ರಿಯರಿಗೆ 10:26-27, ರೋಮಪುರದವರಿಗೆ 2:5. ಇದು ನಾನು ಓದ್ತೀನಿ. ರೋಮಪುರದವರಿಗೆ 2:5. ಹೀಗೆ ನಿನ್ನ ಕಾಠಿನ್ಯತೆ ಮತ್ತು ಪಶ್ಚಾತ್ತಾಪವಿಲ್ಲದ ಹೃದಯದಿಂದ ಉಗ್ರತೆಯ ದಿನಕ್ಕಾಗಿ ದೇವರು ನೀತಿಯುಳ್ಳ ನ್ಯಾಯ ತೀರ್ಪಿಕೆಯ ಪ್ರತ್ಯಕ್ಷತೆಗಾಗಿಯೂ ದೇವರ ಕೋಪವನ್ನು ನಿನಗೋಸ್ಕರ
ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದಿ. ದೇವರ ಕೋಪ ನಾವು ಕೂಡಿಸಿಟ್ಟುಕೊಳ್ಳುತ್ತಾ ಇದ್ದೇವೆ. ದೇವರ ಮಕ್ಕಳೇ, ಪಾಪ ಮಾಡ್ತೇವೆ, ದೇವರೇ ಕ್ಷಮಿಸಿ. ಮತ್ತು ಹೋಗಿ ಪಾಪ ಮಾಡ್ತೇವೆ, ದೇವರೇ ಕ್ಷಮಿಸಿ. ಕೆಲವರು ಅದು ಮಾಡಲಿ. ಏನಾಗುತ್ತದೆ? ನಮಗೆ ಆಧ್ಯಾತ್ಮಿಕ ತಿಳುವಳಿಕೆ ಇರಬೇಕು. ಈಗ ಎಲ್ಲರಿಗೂ ಒಳ್ಳೆ ತಿಳುವಳಿಕೆ ಇದೆ. ಮಳೆ ಬರ್ತಾ ಇದೆ. ಅರ್ಧ ಜನರು ಯೋಚನೆ ಮಾಡ್ತಾ ಇರೋದು, ಅಯ್ಯೋ ಹೇಗೆ ಹೋಗೋದು, ನಾನು ಹೋಗೋದಲ್ಲೇ ಮಳೆ ಎಲ್ಲ ನಿಲ್ಲುತ್ತದೆ. ನೀವು ಅದೇ ಯೋಚನೆ ಮಾಡ್ತಾ ಇರಬಹುದು ಇಲ್ಲಿ. ಆದರೆ ಎಲ್ಲಿ ಹೋಯ್ತು ಆಧ್ಯಾತ್ಮಿಕ ತಿಳುವಳಿಕೆ? ವಿಶ್ವಾಸಿಗಳ ಬೈಬಲ್ ಓದಬೇಕು, ದೇವರೊಂದಿಗೆ ಸಮಯ ಕಳೆಯಬೇಕು, ದೇವರನ್ನು ಹುಡುಕಬೇಕು, ಪಾಸ್ಟರ್ಸ್ನ ಮೆಸೇಜ್ ಅನ್ನು ಮತ್ತು ಕೇಳಿಸ್ಕೊಳ್ಳಬೇಕು. ಇದೆಲ್ಲ ಮಾಡಿದರೇನೆ ನಿಮಗೆ ಇದೆಲ್ಲ ಅರ್ಥವಾಗುವುದು. ದೇವರಿಗೋಸ್ಕರ ನೀವು ಟೈಮ್ ಕಳೆಯೋದಿಕ್ಕೆ 24 ಗಂಟೆಗಳಲ್ಲಿ 1 hour 1.5 hours ನೀವು ಸ್ಪೆಂಡ್ ಮಾಡಿದರೆ ಹೆಂಗೆ ನಿಮಗೆ ಗೊತ್ತಾಗುತ್ತದೆ? ಸ್ವಲ್ಪ ಟೈಮ್ ನೀವು ಯೋಚಿಸಬೇಕು ದೇವರ ಮಕ್ಕಳೇ. ಅವಾಗ ನಮ್ಗೆ ಗೊತ್ತು ಏನು ಮಾತನಾಡಬಾರದು, ಏನು ಯೋಚಿಸಬಾರದು, ಏನು ವರ್ತಿಸಬಾರದು. ಅದಕ್ಕೆಲ್ಲ ಕಂಟ್ರೋಲ್ ಬರುತ್ತದೆ. ಇಲ್ಲದಿದ್ದರೆ ಎದಕ್ಕೂ ಕಂಟ್ರೋಲ್ ಬರುವುದಿಲ್ಲ. ನಾವು ಹೇಗೆ ಈ ಲೋಕದಲ್ಲಿ ಹುಟ್ಟಿದ್ದೇವೆಯೋ ಹಾಗೆಯೇ ನಾವು ಜೀವನ ಮಾಡುತ್ತೇವೆ. ನಾವು ಪಾಪ ಮಾಡಿದಾಗ ನಾವೆಲ್ಲರೂ ಕ್ಷಮೆ ಕೇಳುತ್ತೇವೆ. ಈಗ ಚಿಂತಿಸುವ ಅಗತ್ಯವಿಲ್ಲ ಎಂದು ನಾವು ಭಾವಿಸುತ್ತೇವೆ. ಅವನು ನಮ್ಮನ್ನು ಕ್ಷಮಿಸುತ್ತಾನೆ ಎಂದು ನಾವು ಭಾವಿಸುತ್ತೇವೆ, ಅಲ್ಲವೇ? ಏನಾದರೂ ಪಾಪ ಮಾಡಿದರೆ ದೇವರೇ ಕ್ಷಮಿಸಿ, ಎಲ್ಲ ದೇವರು ಡಿಲೀಟ್ ಮಾಡಿದ್ದಾರೆ ಅಂತ ತುಂಬಾ ವಿಶ್ವಾಸಿಗಳು ಯೋಚನೆ ಮಾಡಿಕೊಂಡು ಜೀವನ ಮಾಡುತ್ತಾರೆ. ಆದರೆ ಆತನು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಎಂದು ನಿಮಗೆ ಹೇಗೆ ಗೊತ್ತು? ಯಾವತ್ತಾದರೂ ನೀವು ಯೋಚನೆ ಮಾಡಿದ್ದೀರಾ? ಬರೀ ನೀವು ದೇವರೇ ಕ್ಷಮಿಸಿ ಎಂದು ಹೇಳ್ಬಿಟ್ಟು ಸಂತೋಷದಲ್ಲಿ ಜೀವನ ಮಾಡುತ್ತಾ ಇದ್ದೀರಾ? ಬೈಬಲ್ನಲ್ಲಿ ಪಶ್ಚಾತ್ತಾಪ ಎಂದರೆ ಪ್ರತಿಯೊಂದು ಪಾಪದ ನಂತರವೂ ಕ್ಷಮಿಸಿ ದೇವರೇ ಎಂದು ಹೇಳುವುದು ಮತ್ತು ನಂತರ ಅದನ್ನು ಪುನರಾವರ್ತಿಸುವುದು ಎಂದಲ್ಲ. ನಿಜವಾದ ಪಶ್ಚಾತ್ತಾಪ ಎಂದರೆ ಹೃದಯ ಮತ್ತು ಮನಸ್ಸಿನ ಬದಲಾವಣೆ. ಅದು ಕ್ರಿಯೆಯಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ನಮ್ಮ ಹೃದಯ ರೂಪಾಂತರ ಪಡಬೇಕು. ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದು ತಪ್ಪು ಎಂದು ನಾನು ತಿಳಿದು ಬಿಟ್ಟು ನನ್ನ ಹೃದಯ ರೂಪಾಂತರವಾಗಬೇಕು. ಇನ್ನು ನಾನದು ಮಾಡುವುದಿಲ್ಲ, ಅದು ಹೇಳಿಬಿಟ್ಟು ಮತ್ತು ಹೋಗಿ ಮಾಡುವುದಲ್ಲ. ಅದಕ್ಕೆ ನೀವು ಪ್ರಾರ್ಥಿಸಿ ಪರಿಶ್ರಮಿಸಿ ಅದರಿಂದ ಹೊರಗೆ ಬರುವುದು. ನಿಮ್ಮ ಪ್ರಯತ್ನ ಅದೇ ದೇವರು ನೋಡ್ತಾ ಇರುವುದು. ಕ್ಷಮ ಹೇಳಿದ ನಂತರ ನೀವೆಷ್ಟು ಪ್ರಯತ್ನ ಮಾಡುತ್ತೀರಿ ಆ ಪಾಪ ನಿಮ್ಮಿಂದ ಡಿಲೀಟ್ ಮಾಡುವುದಕ್ಕೆ, ಅದಕ್ಕೆ ಹೃದಯ ಪರಿವರ್ತನೆ ಎಂದು ಹೇಳುವುದು. ಅದು ನಿಜವಾದ ಪಶ್ಚಾತ್ತಾಪವಲ್ಲ. ನೀವು ಹಾಗೆ ಮಾಡಲಿಲ್ಲದಿದ್ದರೆ ಮನಸ್ಸಿನ ಬದಲಾವಣೆ ಅದು ಕ್ರಿಯೆಗಳಲ್ಲಿ ಬದಲಾವಣೆಗೆ ಕಾರಣವಾಗುತ್ತದೆ. ಪಶ್ಚಾತ್ತಾಪದ ನಂತರ ಹೃದಯ ಬದಲಾಗುವುದಿಲ್ಲದಿದ್ದರೆ ಅದು ನಿಜವಾದ ಪಶ್ಚಾತ್ತಾಪವಲ್ಲ. ಯಾಕೆ? ಹೇಗೆ ಗೊತ್ತು ನಿಜವಾದ ಪಶ್ಚಾತ್ತಾಪ? ನಿಮಗೆ ನಿಜವಾದ ಪಶ್ಚಾತ್ತಾಪ ಇದೆಯಾ? ನಾನು ಈಗ ಒಂದು ಕ್ವಶನ್ ಹೇಳಿದರೆ ನನಗೆ ನೀವು ಏನು ಆನ್ಸರ್ ಕೊಡ್ತೀರಿ? ಹೌದು ಪಾಸ್ಟರ್, ನಾನೇನೇ ಪಾಪ ಮಾಡಿದರೂ ದೇವರೇ ಕ್ಷಮಿಸಿ ಎಂದು ಹೇಳ್ತೀನಿ ಅಂತ. ಅದು ನಿಜವಾದ ಪಶ್ಚಾತ್ತಾಪ ಅಂತ ನಿಮಗೆ ಹೇಗೆ ಗೊತ್ತು? ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮ ಹೃದಯ ರೂಪಾಂತರವಾಗಬೇಕು. ಅದು ಇನ್ನು ನೀವು ಮುಟ್ಟಬಾರದು. ದೇವರು ಅದೆಲ್ಲ ನೋಡುತ್ತಾ ಇದ್ದಾರೆ. ಏನೇ ಪಾಪ ಆದರೂ, ಒಂದು ಸುಳ್ಳು ಹೇಳುವುದಾದರೂ, ಏನೇ ಆದರೂ, ಕೋಪ ಮಾಡುವುದಾದರೂ, ಅನ್ಫರ್ಗಿವ್ನೆಸ್ ಇಟ್ಟುಕೊಳ್ಳುವುದಾದರೂ, ದೇವರೇ ಕ್ಷಮಿಸಿ ಎಂದು ಹೇಳಿಬಿಟ್ಟು ನೀವು ಅದು ಎಷ್ಟೊಂದು ಪ್ರಯತ್ನ ಮಾಡುತ್ತೀರಿ ಅದರಿಂದ ಹೊರಗೆ ಬರುವುದಕ್ಕೆ. ನಾವು ಪ್ರಯತ್ನ ಮಾಡಿದರೆ ನಮಗದು ಸಾಧಿಸುತ್ತದೆ, ಅಲ್ಲವೇ? ಹಾಗೆ ನೀವು ಮಾಡಲಿಲ್ಲದಿದ್ದರೆ ಅದು ನಿಜವಾದ ಪಶ್ಚಾತ್ತಾಪ ಅಲ್ಲ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು. ಯೇಸುವಿಗೆ ದ್ರೋಹ ಬಗೆದಕ್ಕಾಗಿ ಯೂದನು ದುಃಖಿತನಾದನು. ಆದರೆ ದೇವರ ಕಡೆಗೆ ಅವನು ತಿರುಗಿಕೊಳ್ಳಲಿಲ್ಲ. ಅದು ಪಶ್ಚಾತ್ತಾಪವಲ್ಲ. ತುಂಬಾ ದುಃಖ ಆಯ್ತು. ಅಯ್ಯೋ, ನಾನು ಹಿಂಗ ಮಾಡಬಾರದಾಯ್ತು ಎಂದು ಹೇಳಿದ್ರು. ಆದರೆ ಮತ್ತು ವಾಪಸ್ಸು ಯೇಸುವಿನ ಕಡೆಗೆ ಬಂದಿದ್ದಾನ? ಇಲ್ಲ, ಅದು ಪಶ್ಚಾತ್ತಾಪವಲ್ಲ. ಆದರೆ ಪೇತ್ರನೇನು ಮಾಡಿದಾನೆ? ಯೇಸುವನ್ನು ನಿರಾಕರಿಸಿದ ನಂತರ ಪೇತ್ರನು ಕಡುವಾಗಿ ಅತ್ತನು. ಆದರೆ ನಮ್ರತೆಯಿಂದ ಹಿಂತಿರುಗಿ ಚೇತರಿಸಿಕೊಂಡನು. ಇದು ನಿಜವಾದ ಪಶ್ಚಾತ್ತಾಪ. ದೇವರ ಕಡೆಗೆ ಮತ್ತು ನಾವು ಬರಬೇಕು. ಮಾಡಿರುವುದು ತಪ್ಪಾಯಿತು, ಇನ್ನು ನಾನದು ಮಾಡುವುದಿಲ್ಲ ಎಂದು ಹೇಳಿ ದೇವರ ಕಡೆಗೆ ಬಂದು ಮತ್ತು ಅದು ಪುನರಾವರ್ತಿಸಬಾರದು. ಅದೇ ನಿಜವಾದ ಪಶ್ಚಾತ್ತಾಪ.
ಮತ್ತಾಯ 3:8 ಯೇಸುದೇವರು ಹೇಳಿದ್ರು, ಪಶ್ಚಾತ್ತಾಪಕ್ಕೆ ತಕ್ಕ ಫಲವನ್ನು ಫಲಿಸಿರಿ, ಪಶ್ಚಾತ್ತಾಪಕ್ಕೆ ತಕ್ಕ ಫಲವನ್ನು ಫಲಿಸಿರಿ. ನಿಜವಾದ ಹೃದಯ ಪರಿವರ್ತನೆ ಇಲ್ಲದೆ ದೇವರು ಪಶ್ಚಾತ್ತಾಪವನ್ನು ಸ್ವೀಕರಿಸುವುದಿಲ್ಲ. ನಾವು ಎಷ್ಟೇ ಹೇಳಿದ್ರು, ದೇವರೇ ನನ್ನನ್ನು ಕ್ಷಮಿಸಿ ಹೇಳಿದ್ರು ಸುಮ್ಮನೆ ಅದು ಏರಲ್ಲಿ ಹಂಗೆ ನಡೆದು ಹೋಗ್ತಾ ಇರ್ತದೆ. ದೇವರು ಸ್ವೀಕರಿಸುವುದಿಲ್ಲ. ದೇವರು ತಾಳ್ಮೆ ಉಳ್ಳವನು ಮತ್ತು ಕರುಣಾಮಯಿ, ಆದರೆ ನಿರಂತರ ಪಾಪವು ಆತನ ಕೋಪವನ್ನು ಕೆರಳಿಸುತ್ತದೆ ಎಂದು ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು. ನಿರಂತರ ಪಾಪ ಮಾಡುವ ವಿಶ್ವಾಸಿಗಳೇ, ನಿಲ್ಲಿಸಿ. ದೇವರ ಕೋಪ ಯಾವಾಗ ನಮ್ಮ ಮೇಲೆ ಬರ್ತದೆ ಅಂತ ಯಾರಿಗೂ ಹೇಳಕ್ಕಾಗಲ್ಲ. ಅರ್ಥ ಮಾಡಿಕೊಳ್ಳಿ. ಕೀರ್ತನೆಗಳು 7:11, ಎಫೆಸದವರಿಗೆ 5:6, ಕೊಲೋಸ್ಯದವರಿಗೆ 3:5-6. ಯಾರಾದರೂ ಸತ್ಯ ತಿಳಿದ ನಂತರ ಪಾಪ ಮಾಡುತ್ತಲೇ ಇದ್ದಾಗ ಅವರ ಹೃದಯ ಏನಾಗುತ್ತದೆ ಎಂದರೆ ಕಠಿಣವಾಗುತ್ತದೆ. ಎಷ್ಟೇ ಪಾಪ ಮಾಡಿದರೂ ಅದಕ್ಕೆ ಒಂದು ತಿಳುವಳಿಕೆ ಇರುವುದಿಲ್ಲ. ಮತ್ತು ಅವರು ದೇವರ ಆತ್ಮಕ್ಕೆ ಸೂಕ್ಷ್ಮತೆಯನ್ನು ಕಳೆದುಕೊಳ್ಳುತ್ತಾರೆ. ಎಬ್ರಿಯರಿಗೆ 3:13. ಈ ಪುನರಾವರ್ತಿತ ಅವಿಧೇಯತೆಯು ದೇವರ ನೀತಿವಂತ ಕೋಪವನ್ನು ಕೆರಳಿಸುತ್ತದೆ ಎಲ್ಲರ ಮೇಲೂ. ಯಾವಾಗ ದೇವರ ಕೋಪ ನಮ್ಮ ಮೇಲೆ ಬರುತ್ತದೆ ಎಂದು ಗೊತ್ತಿಲ್ಲ ದೇವರ ಮಕ್ಕಳೇ. ಒಂದು ಕ್ಷಣ ಆವಾಗ ನಾವು ಅನ್ಕೊಳ್ತೇವೆ, ಯಾಕೆ ನನಗೆ ಹಿಂಗಾಯ್ತು, ಆಗಬಾರದಾಯ್ತು ಅಂತ. ಯಾರಿಗೂ ತಡೆಯಕ್ಕಾಗಲ್ಲ. ಅದಕ್ಕೆ ಇವತ್ತು ಹೋಲಿ ಕಮ್ಯೂನಿಯನ್ ತಕ್ಕೊಳ್ಳಕ್ ಮುಂಚೆ ನೀವು ಹೃದಯದಿಂದ ನೀವು ಅರ್ಥ ಮಾಡಿಕೊಂಡು, ನಿಮ್ಮ ಪಾಪಗಳು ನೀವು ಅರ್ಥ ಮಾಡಿಕೊಂಡು, ಹೃದಯ ಪರಿವರ್ತನೆಯಿಂದ ನೀವು ಹೋಲಿ ಕಮ್ಯೂನಿಯನ್ ತಕ್ಕೊಳ್ಬೇಕು. ಸುಮ್ಮನೆ ಒಂದು ಸ್ನ್ಯಾಕ್ಸ್ ತಕ್ಕೊಳ್ಳುವ ತರ ತಕ್ಕೊಳ್ಳುವುದಲ್ಲ ಹೋಲಿ ಕಮ್ಯೂನಿಯನ್. ಎಷ್ಟು ಬಾರಿ ನೀವು ತಕ್ಕೊಂಡಿದ್ದೀರಿ? ಅರ್ಥ ಮಾಡಿಕೊಳ್ಳಿ. ಅದಕ್ಕೆಲ್ಲ ನಮಗೆ ಶಿಕ್ಷೆ ಉಂಟಾಗುತ್ತದೆ ದೇವರ ಮಕ್ಕಳೇ. ಮತ್ತೆ ಏನಾದರೂ ಆಗಿದರೆ ಯಾಕೆ ನನಗೆ ಹಿಂಗಾಯಿತು ಎಂದು ನೀವು ಹೇಳಬಾರದು ಯಾರಿಗೂ. ನನಗಾದರೂ ನಿಮಗಾದರೂ ನಮಗೇನು ಸಿಗಬೇಕೋ ಆ ಟೈಮಲ್ಲಿ ನಮಗೆ ಸಿಗುತ್ತದೆ. ಯಾರಿಗೂ ಅದು ತಡೆಯಕ್ಕಾಗಲ್ಲ. ದೇವರ ವಾರ್ನಿಂಗ್ಸ್ ಕೊಡ್ತಾ ಇರ್ತಾರೆ, ಅದೆಲ್ಲ ನಾವು ಗಮನಿಸುವುದಿಲ್ಲ. ದೇವರ ಭಯವಿಲ್ಲದೆ ನಾವು ಜೀವನ ಮಾಡುತ್ತೇವೆ. ನೋಡಿದರೆ ಆಯ್ತು, ಅಲ್ಲಾಂದ್ರೆ ಪಾಪ ಮಾಡ್ತೇವೆ, ದೇವರೇ ಕ್ಷಮಿಸಿ ಆಯ್ತು. ಕೆಲವರು ದೇವರೇ ಕ್ಷಮಿಸಿ ಎಂದು ಕೂಡ ಹೇಳುವುದಿಲ್ಲ. ಹೇಳಿದ್ರು ಹೇಳಿಲ್ಲ ಅಂದ್ರೂ ಒಂದೇ. ಯಾಕೆಂದ್ರೆ ಹೃದಯ ಪರಿವರ್ತನೆ ಇಲ್ಲದೆ ಹೇಳಿದರೆ ಅದಕ್ಕೆ ಪ್ರಯೋಜನ ಇಲ್ಲ ಅಂತ ನೀವು ಅರ್ಥ ಮಾಡಿಕೊಳ್ಳಬೇಕು. ಸೊ ನಿಜವಾದ ಪಶ್ಚಾತ್ತಾಪವೆಂದರೆ ಕೇವಲ ಕ್ಷಮಿಸಿ ಎಂದು ಹೇಳುವುದಲ್ಲ, ಬದಲಾಗಿ ಪಾಪದಿಂದ ದೂರ ಸರಿದು ದೇವರ ಕಡೆಗೆ ಸಂಪೂರ್ಣವಾಗಿ ತಿರುಗುವುದಾಗಿದೆ. ಅದು ದೇವರ ಅದ್ಭುತವಾದ ಆಶೀರ್ವಾದಗಳನ್ನು ವಾಗ್ದಾನ ಮಾಡುತ್ತದೆ. ನಾವು ಹಾಗೆಯೇ ದೇವರ ಕಡೆ ಬಂದ್ರೆ ನಮಗೂ ಪ್ರಮೋಷನ್ಸ್ ಆಫ್ಟರ್ ಪ್ರಮೋಷನ್ಸ್ ನಮಗೆ ಸಿಗುತ್ತದೆ. ಆದರೆ ನಾವು ಹೃದಯ ಕಠಿಣಗೊಳಿಸಿದರೆ ನಾವೇ ಅನುಭವಿಸಬೇಕಾಗುತ್ತದೆ. ಇದೆಲ್ಲ ಒಂದು ಪಾಸ್ಟರ್ ಪುಲ್ಪಿಟ್ಟಿನಿಂದ ಹೇಳಿದರೆ ವಿಶ್ವಾಸಿಗಳಿಗೆ ಇಷ್ಟವಾಗುವುದಿಲ್ಲ. ಆದರೆ ದೇವರೇನು ನನಗೂ ಬೋಧಿಸಕ್ಕೆ ಹೇಳುತ್ತಾರೋ ನಾನು ಅದೆಲ್ಲ ನಿಮ್ಮ ಮುಂದೆ ಬಂದು ಹೇಳ್ತೀನಿ. ತುಂಬಾ ಜನರಿಗೆ ಅದು ಇಷ್ಟವಾಗುವುದಿಲ್ಲ. ಇಷ್ಟವಾದರೂ ಇಲ್ಲದಿದ್ರು ದೇವರ ಸತ್ಯ ನಾನು ಹೇಳ್ತೀನಿ. ನಿಮ್ಮಿಷ್ಟ. ಯಾಕೆಂದ್ರೆ ನಿಮ್ಮನ್ನು ಕಾಪಾಡುವುದು ನನ್ನ ಜವಾಬ್ದಾರಿ. ನಾನು ಹೇಳಬೇಕಾಗಿರುವುದು ನಾನು ಹೇಳಬೇಕು ಮತ್ತು ಪ್ರಾರ್ಥಿಸಬೇಕು. ನೀವು ಒಬೇ ಮಾಡಲಿಲ್ಲಾದರೆ ಅದು ನಿಮ್ಮ ತಪ್ಪು. ಇಲ್ಲದಿದ್ದರೆ ದೇವರು ಗಾಡ್ ವಿಲ್ ಆಸ್ಕ್ ಮೀ. ಅದಕ್ಕೆ ಬೈಬಲ್ ಹೇಳುವುದು, ನಿಮ್ಮ ಪಾಸ್ಟರ್ಸ್ನನ್ನು ಲೀಡರ್ಸ್ನನ್ನು ನೀವು ವ್ಯಸನಿಸಬಾರದು. ಅದು ಒಳ್ಳೆಯದಲ್ಲ. ಅವರಿಗೆ ಲೆಕ್ಕ ಕೊಡಬೇಕು. ಯಾಕೆ ಪಾಸ್ಟರ್ಂಗ ಹೇಳ್ತಾರೆ? ಏನು ನನ್ನ ಮೇಲೆ ಪ್ರೀತಿ ಇಲ್ವಾ? ಅಫೆಂಡ್ ಆಗಬಾರದು ಎಂದಿಗೂ. ಹಲ್ಲೆಲೂಯಾ. ನಿಮ್ಮ ಒಳ್ಳೆಯದಕ್ಕೆ ಹೇಳುವುದು, ನೀವು ಅದು ಭಯದಿಂದ ತಕ್ಕೊಂಡು ಅದೇ ತರ ನೀವು ಜೀವನ ಮಾಡಬೇಕು. ಕರ್ತನ ಭಯ ಮತ್ತು ಕರ್ತನ ಪ್ರೀತಿ ಒಟ್ಟಾಗಿ ನಮ್ಮನ್ನು ಸಂತೋಷಭರಿತ ವಿಧೇಯರನ್ನಾಗಿ ಮಾಡುತ್ತದೆ. ನಮಗೆ ದೇವರ ಮೇಲೆ ಪ್ರೀತಿ ಇದ್ದರೆ, ದೇವರ ಭಯವಿದ್ದರೆ ನಾವು ಸಂತೋಷದಿಂದ ದೇವರೇನು ಹೇಳಿದ್ರು ಮಾಡ್ತೀನಿ ಅಂತ ಹೇಳಿ ನಾವು ಮಾಡ್ತೇವೆ. ಅದು ಇಲ್ಲದೆ ವಿಧೇಯತೆ ಭಾರವಾದ ಹೊರೆಯಂತೆ ಭಾಸವಾಗುತ್ತದೆ. ದೇವರ ಭಯ ಇಲ್ಲದಿದ್ದರೆ, ದೇವರ ಪ್ರೀತಿ ಇಲ್ಲದಿದ್ದರೆ ಒಂದೊಂದು ದೇವರ ವಚನ ಒಬೆ ಮಾಡುವುದಕ್ಕೂ ವಿಶ್ವಾಸಿಗಳಿಗೆ ಅಯ್ಯೋ ಅದು ನಾನು ಒಬೆ ಮಾಡಬೇಕಾ,
ಇದು ನಾನು ಒಬೆ ಮಾಡಬೇಕಾ? ತುಂಬಾ ಕಷ್ಟ ನನಗೆ, ಅದು ಆಗೋದಿಲ್ಲ. ಪಾಸ್ಟರ್ಸ್ ಏನಾದ್ರೂ ಹೇಳಿದ್ರೆ ಪಾಸ್ಟರ್ಗೆ ಅರ್ಥವಾಗುವುದಿಲ್ಲ ನನ್ನ ಪರಿಸ್ಥಿತಿ ಎಂದು ಹೇಳಿಬಿಡ್ತಾರೆ ಅವರು. ಇದೆಲ್ಲ ಯಾಕೆ? ದೇವರ ಮೇಲೆ ಪ್ರೀತಿ ಇಲ್ಲ, ದೇವರ ಮೇಲೆ ಭಯ ಇಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಸಂತೋಷದ ವಿಧೇಯತೆ ಸುಖಿ ಜೀವನಕ್ಕೆ ಕಾರಣವಾಗುತ್ತದೆ. ಈ ಜೀವನದಲ್ಲಿ ಆಶೀರ್ವಾದ ಪಡೆಯಲು ದೇವರ ಭಯವಿಲ್ಲದೆ ಸಾಧ್ಯವಿಲ್ಲ. ದೇವರ ಮಕ್ಕಳೇ, ದೇವರ ಭಯವಿಲ್ಲದೆ ಹಠಮಾರಿಗಳಾಗಿ ನಾವು ಜೀವನ ಮಾಡಿದರೆ ನಮಗೆ ಬರಬೇಕಾದ ಶಿಕ್ಷೆಗಳು, ಕೆಟ್ಟ ಅನುಭವಗಳು ನಾವು ಅನುಭವಿಸಬೇಕಾಗುತ್ತದೆ. ಮತ್ತೆ ನೀವು ದೇವರಿಗೆ ಹೇಳಬಾರದು, ಯಾಕೆ ದೇವರೇ, ಯಾಕೆ ನನಗೆ ಹಿಂಗಾಯಿತು, ಹಿಂಗಾಗಬಾರದಾಯ್ತು, ಯಾಕೆ ನನಗೂ ಒಳ್ಳೇದಾಗ್ತಾ ಇಲ್ಲ. ದೇವರು ತಡೆ ಮಾಡುತ್ತಾರೆ. ದೇವರು ಭಾವಿಸುವ ತರ ನಾವು ಬಳಿಲಿಲ್ಲದಿದ್ದರೆ ದೇವರು ನಮ್ಮ ಆಶೀರ್ವಾದಗಳು ತಡೆ ಮಾಡ್ತಾರೆ. ನಮಗೆಷ್ಟೇ ಅಗತ್ಯವಿದ್ರು ದೇವರು ತಡೆ ಮಾಡುತ್ತಾರೆ. ಕೆಟ್ಟದಾಗುವುದಕ್ಕಲ್ಲ, ಒಳ್ಳೇದಾಗುವುದಕ್ಕೆ. ಆ ಬದಲಾವಣೆ ಉಂಟಾಗಬೇಕು, ನಾವು ಮಾಡಬೇಕು. ಅದು ಮಾಡಿದರೆ ನಮಗೆ ದೊಡ್ಡ ಆಶೀರ್ವಾದ ಉಂಟಾಗುತ್ತದೆ. ಇದು ಸತ್ಯ. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಮತ್ತು ಸಂತೋಷದ ವಿಧೇಯತೆ ಸುಖಿ ಜೀವನಕ್ಕೆ ಕಾರಣವಾಗುತ್ತದೆ. ಜ್ಞಾನೋಕ್ತಿಗಳು 22:4 ಹೇಳುತ್ತದೆ, ಐಶ್ವರ್ಯವು, ಮಾನವು, ಜೀವವು, ವಿನಯ ಕರ್ತನ ದಯೆಯಿಂದಲೇ. ಐಶ್ವರ್ಯವು, ಮಾನವು ಇದೆಲ್ಲ ನಮಗೂ ಬೇಕಾಗಿರುವುದು. ನಮಗೆ ಐಶ್ವರ್ಯ ಬೇಕು, ಮಾನ ಬೇಕು, ಜೀವ ಬೇಕು, ವಿನಯ ಕರ್ತನ ದಯೆಯಿಂದ ಬರುವುದು. ಅವನನ್ನು ಪಾಲಿಸಿದರೆ ನಮಗಿದೆಲ್ಲ ಬರುತ್ತದೆ. ಇಲ್ಲದಿದ್ದರೆ ನಾವು ಅವಮಾನದಲ್ಲಿ ನಾವು ಜೀವನ ಮಾಡಬೇಕಾಗುತ್ತದೆ. ಕೀರ್ತನೆಗಳು 112:1-2 ಬರೆದಿದೆ, ನೀವು ಕರ್ತನನ್ನು ಸ್ತುತಿಸಿರಿ, ಕರ್ತನನ್ನು ಭಯಪಟ್ಟು ಆತನ ಆಜ್ಞೆಗಳಲ್ಲಿ ಬಹಳವಾಗಿ ಸಂತೋಷಿಸುವ ಮನುಷ್ಯನು ಧನ್ಯನು. ಅವನ ಸಂತತಿಯು ಭೂಮಿಯಲ್ಲಿ ಪರಾಕ್ರಮಶಾಲಿಯಾಗಿರುವುದು, ಯಥಾರ್ಥರ ಸಂತತಿಯು ಆಶೀರ್ವಾದ ಹೊಂದುವುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಇದೆಲ್ಲ ಓದ್ರಿ, ನಿಮ್ಮ ಗೋಡೆಯಲ್ಲೆಲ್ಲ ಬರೆದಿಡ್ರಿ ಇಂಥ ವಚನಗಳು. ನೀವು ದೇವರ ಭಯದಿಂದ ಒಬೆ ಮಾಡಿದರೆ ನಿಮ್ಮ ಮಕ್ಕಳು ದೇವರ ದಾರಿಯಲ್ಲಿ ಬರ್ತಾರೆ. ಇಲ್ಲದಿದ್ದರೆ ಅವರು ಎಂದಿಗೂ ಬರುವುದಿಲ್ಲ. ನನ್ನ ಮೇಲೆ ಕೋಪ ಮಾಡಬೇಡ, ನಾನು ಹಿಂಗೆ ಪ್ರೀಚ್ ಮಾಡಿದಾಗ ನಿಮ್ಮ ಮಕ್ಕಳು ಎಂದಿಗೂ ಬರುವುದಿಲ್ಲ. ನೀವು ದೇವರ ಭಯವಿಲ್ಲದೆ ಜೀವನ ಮಾಡಿದರೆ. ಅರ್ಥ ಮಾಡಿಕೊಳ್ಳಿ. ಅವರು ಕಟ್ಟ ದಾರಿ ಹೋಗಿದರೆ, ಯಾಕೆ ದೇವರೇ ನೀವು ನೋಡ್ತಾ ಇಲ್ಲ ಅಂತ ನೀವು ಹೇಳಿದರೆ ದೇವರು ಹೇಳ್ತಾರೆ, ಯಾಕೆ ನಾನು ಹೇಳುವುದೆಲ್ಲ ನೀವು ಒಬೆ ಮಾಡ್ತಾ ಇಲ್ಲ? ಈ ವಚನಗಳೆಲ್ಲ ನೀವು ಓದ್ತಾ ಇದ್ದೀರೋ ಏನೋ ನನಗೇ ಗೊತ್ತಿಲ್ಲ. ನಾನು ಕೊಡುವ ವಚನ ಎಲ್ಲ ನೀವು ಓದಬೇಕು. ಇದೇನು ನೀವು ದೊಡ್ಡ ಆತ್ಮೀಯರಾಗುವುದಕ್ಕಲ್ಲ, ಬರೀ ಬೇಸಿಕ್ ಜೀವನ ಮಾಡುವುದಕ್ಕೆ. ಅರ್ಥ ಮಾಡಿಕೊಳ್ಳಿ. ಇದು ನನಗೂ ಬೇಡ, ಇದೆಲ್ಲ ಪಾಸ್ಟರ್ಗೆ ಬೇಕಾಗಿರುವುದು, ಇದೆಲ್ಲ ನನಗೂ ಬೇಡ ಅಂತ ನೀವು ಹೇಳಿಕೊಂಡು ಜೀವನ ಮಾಡಿದರೆ ನೀವಿದು ಓದಬೇಕು, ನಿಮ್ಮ ಮಕ್ಕಳಿಗೆ ಇದು ಓದಿಸಬೇಕು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಓದಿಸಬೇಕು. ನೀವೊಂದು ಮಾಡಿದ್ರೆ ಮಾತ್ರ ಅವರಿಗೆ ಮಾಡಕ್ಕಾಗತ್ತೆ. ಬರೀ ನೀವು ಡಿಕ್ಟೇಟ್ ಮಾಡಿದರೆ ಅವರು ಮಾಡುವುದಿಲ್ಲ. ಮತ್ತು ಕೀರ್ತನೆಗಳು 34:9 ನಾವು ಓದುತ್ತೇವೆ, ಆತನ ಪರಿಶುದ್ಧರೇ ನೀವು ಕರ್ತನಿಗೆ ಭಯಪಡಿರಿ. ಕರ್ತನಿಗೆ ಭಯಪಡುವವರಿಗೆ ಏನು ಕೊರತೆ ಇಲ್ಲ. ನಿಮ್ಗೆ ಕೊರತೆ ಇದೆಯಾ? ಈಗ ಎಲ್ಲದಕ್ಕೂ ಕೊರತೆ ಇದೆಯಲ್ಲ. ಯಾಕೆ? ದೇವರ ಭಯಕ್ಕೆ ಕೊರತೆ ಇದೆಯಾ? ಅದೇ ಕಾರಣ, ಬೇರೆ ಏನು ವಿಷಯ ಇಲ್ಲ. ಅಯ್ಯೋ ದೇವರೇ, ನನಗೆಲ್ಲಾ ಕೊರತೆ ಇದೆ, ಹಣ ಇಲ್ಲ, ಆರೋಗ್ಯ ಇಲ್ಲ, ನೋಡಿ ಮಳೆ ಬರ್ತಾ ಇದೆ, ಮನೆ ಸೋರ್ತಾ ಇದೆ, ದುಡ್ಡಿಲ್ಲ ಒಂದು ಮನೆ ಕಟ್ಟುವುದಕ್ಕೆ, ಎಲ್ಲದಕ್ಕೂ ಕೊರತೆ ಇಲ್ಲ. ಕಾರಣ ನಿಮಗೆ ದೇವರ ಭಯದ ಕೊರತೆ ಇದೆ. ಆತನ ಪರಿಶುದ್ಧರೇ ನೀವು ಕರ್ತನಿಗೆ ಭಯಪಡ್ರಿ. ಆತನಿಗೆ ಭಯಪಡುವವರಿಗೆ ಏನು ಕೊರತೆ ಇಲ್ಲ. ಆತನಿಗೆ ಭಯಪಡದಿರುವವರು ಬರೀ ಕೊರತೆಯಿಂದ ಜೀವನ ಮಾಡ್ತಾರೆ. ಎಷ್ಟು ಕಾಲ ರೀ? ಎಲ್ರಿ ವಿಶ್ವಾಸಿಗಳೇ, ಎಷ್ಟು ಕಾಲ ನೀವು ಹಿಂಗೆ ಜೀವನ ಮಾಡ್ತೀರಿ? ನಿಮಗೆ ಬಂದು ಸೇರಬೇಕಾಗಿರೋದು ಬರುವುದಿಲ್ಲ. ದೇವರ ಭಯ ಉಂಟಾಗಲಿ ಪ್ಲೀಸ್. ಈ ಮೆಸೇಜ್ ಹೇಳಿದ ಮೇಲೆ ಕ್ರೈಸ್ತವೇ ಚರ್ಚಲ್ಲಿ ಬರುವ ವಿಶ್ವಾಸಿಗಳಿಗೆ ದೇವರ ಭಯ ಉಂಟಾಗಬೇಕು. ನಾವು ನೆಕ್ಸ್ಟ್ ಸಂಡೇನು ಹೋಲಿ ಕಮ್ಯೂನಿಯನ್ ತಗೊಳ್ತೇವೆ. ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ ಪ್ಲೀಸ್ ಉಪವಾಸ ಮಾಡಿಕೊಂಡು ನೀವು ಹೋಲಿ ಕಮ್ಯೂನಿಯನ್ ತಗೊಳ್ಬೇಕು. ಇದನ್ನು ನೆನಪಿಡಿ. ನೀವು ನಿಜವಾಗಿಯೂ ದೇವರಿಗೆ ಭಯಪಡುವಾಗ
ನೀವು ಆತನನ್ನು ಹೆಚ್ಚು ಆಳವಾಗಿ ಪ್ರೀತಿಸುತ್ತೀರಿ, ಆತನಿಗೆ ಹೆಚ್ಚು ನಿಷ್ಠೆಯಿಂದ ವಿಧೇಯರಾಗುತ್ತೀರಿ ಮತ್ತು ಪಾಪದಿಂದ ಬೇಗನೆ ದೂರ ಸರಿಯುತ್ತೀರಿ. ಪ್ರತಿದಿನ ಆತನನ್ನು ನಿಷ್ಠೆಯಿಂದ ಮತ್ತು ಪ್ರಾಮಾಣಿಕವಾಗಿ ಸೇವಿಸುತ್ತೀರಿ. ದೇವರ ಸೇವೆ ಮಾಡುವುದು ಪ್ರೀತಿಯಿಂದ, ದೇವರಿಗೆ ಸೇವೆ ಪ್ರೀತಿಯಿಂದ ನೀವು ಮಾಡ್ತೀರಿ. ಏಕೆಂದ್ರೆ ದೇವರ ಭಯ ಇದೆ. ಅಲ್ಲಾಂದ್ರೆ ವೀಕ್ಲಿ ಒನ್ಸ್ ಪಾಸ್ಟರ್ಗೋಸ್ಕರ ಏನೋ ಮಾಡುತ್ತೀರಾ, ಅದೆಲ್ಲ ಅಲ್ಲ. ದೇವರು ನೋಡ್ತಾರೆ. ದೇವರು ನೋಡುವುದು ನಮ್ಮ ಹೃದಯ. ನಮ್ಮ ಹೃದಯ ಬದಲಾವಣೆ ಆಗಬೇಕು. ನಮ್ಮ ಹೃದಯ ಎಷ್ಟು ಬದಲಾವಣೆ ಆಗುತ್ತೇವೋ ಅಷ್ಟು ನಾವು ಆಶೀರ್ವದಿಸಲ್ಪಡುತ್ತೇವೆ. ನಮ್ಮ ಹೃದಯ ಎಷ್ಟು ಬದಲಾವಣೆ ಆಗ್ತದೆ ಅಷ್ಟು ನಾವು ನಮ್ರತೆ ಉಳ್ಳವರಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡುತ್ತೇವೆ. ಅಲ್ಲೆಲ್ಲಿ ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಆದಾದರಿಂದ ನಾವು ಪ್ರತಿದಿನ ದೇವರ ಭಯದಲ್ಲಿ ನಡೆಯಲು ಆರಿಸಿಕೊಳ್ಳೋಣ. ಏಕೆಂದರೆ ಹಾಗೆ ಮಾಡುವುದರಿಂದ ನಾವು ಜೀವನ, ರಕ್ಷಣೆ, ಪೂರೈಕೆ ಮತ್ತು ಆಶೀರ್ವಾದಗಳನ್ನು ಪಡೆಯುತ್ತೇವೆ. ಇಲ್ಲದಿದ್ದರೆ ನಮಗೆ ಎಲ್ಲದಲ್ಲೂ ಕೊರತೆ ಇರುತ್ತದೆ. ಸಂತೋಷ, ಸಮಾಧಾನ ಎಲ್ಲದಲ್ಲೂ ಕೊರತೆ ಇರುತ್ತದೆ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ